ಬಸವಪ್ಪರವರನ್ನು ಇನ್ನುಳಿದ ಅನೇಕ ನಾಯಕರನ್ನು ನೆನಪಿಸುವಂಥದ್ದಾಗಿ ಹೋಗ್ಬಿಟ್ಟು ಈಗ ಆ ದಿಶೆಯಲ್ಲಿನ ಇನ್ನೊಂದಿಷ್ಟು ಯಾಕಂದರೆ ಇದರಿಂದ ಒಂದು ದೊಡ್ಡ ಸಂಪ್ರದಾಯ ಇದೆ, ಇಂಚಿಗೇರಿ ಸಂಪ್ರದಾಯ ಅಂತ. ಸಮತಾವಾದ ನೆಲೆಗಟ್ಟಿನಲ್ಲೇ, ಸಮಾಜವಾದ ನೆಲೆಗಟ್ಟಿನಲ್ಲೇ, ಆಧ್ಯಾತ್ಮ ನೆಲೆಗಟ್ಟಿನಲ್ಲೇ, ಸಾಮಾಜಿಕ ಬದಲಾವಣೆತರು ನೆಲೆಗಟ್ಟಿನಲ್ಲೇ ಯಾವಾಗಲೂ ಮುಂಚೂಣಿಯಲ್ಲಿರುವ ಮಾಧವಾನಂದರ, ಮಹಾದೇವಪ್ಪರ ಒಂದು ಮಾರ್ಗದರ್ಶನದಲ್ಲಿ ಇನ್ನುಳಿದ ಅನೇಕ ದಿಗ್ಗಜ ಆಧ್ಯಾತ್ಮ ಗುರುಗಳ ನೆಲೆಗಟ್ಟಿನಲ್ಲಿ ಇಂಚಿಗೇರಿ ಮಠ ನಿರಂತರವಾಗಿ ಒಂದು ಹೋರಾಟ ಮಾಡ್ತಾ ಬಂದಂಥದ್ದು. ಅಲ್ಲೇ ಜಾತಿ, ಮತ, ಪಂಥ ಯಾವುದೇ ಭಿನ್ನ ಮತ ಇಲ್ಲ, ಭಿನ್ನಾಭಿಪ್ರಾಯ ಇಲ್ಲ. ಒಂದು ಸಹಕಾರ ಸಂಘದ ನೆಲೆಗಟ್ಟಿನಲ್ಲೇ ಎಲ್ಲರೂ ಕೂಡಿ ಬದುಕುವಂಥದ್ದು, ಸಹಕಾರ ನೆಲೆಯಲ್ಲಿ ರೈತಾಪಿ ಮಾಡುವಂಥದ್ದು, ಎಲ್ಲರೂ ಸಹಕಾರ ನೆಲೆಗಟ್ಟಿನಲ್ಲಿ ಕೂಡಿ ದುಡಿದು ಕೂಡಿ ಊಟ ಮಾಡುವಂಥ ಒಂದು ಸಂಪ್ರದಾಯವನ್ನು ಹುಟ್ಟಾಕಿದಂಥ ಒಂದು ದೊಡ್ಡ ಸಂಸ್ಥೆ. ಅದು ಈ 20ನೇ ಶತಮಾನದಲ್ಲಿ ಒಂದು ಬರೆದಿರುವಂಥ ಒಂದು ದೊಡ್ಡ ಸಾಧನೆ ಮಾಡಿದ್ದು. ಅದರ ಬಗ್ಗೆ ಇನ್ನೂ ಸಾಕಷ್ಟು ಮಾತಾಡೋದು ಇಂಚಿಗೇರಿ ಮಠದ ಬಗ್ಗೆ. ಯಾಕಂದ್ರೆ ಇವತ್ತೇನೋ ಚಡ್ಚನ್ ತಾಲೂಕದಲ್ಲಿ ಬರ್ತದಂತಾರೆ, ಇಂಡಿ ತಾಲೂಕದಲ್ಲಿ ಇರ್ತದು, ನಮ್ಮ ವಿಜಯಪುರ ಅಥವಾ ಬಿಜಾಪುರ ಜಿಲ್ಲೆಯ ವಿಶೇಷವಾಗಿ ಉತ್ತರ ಕರ್ನಾಟಕದೊಂದೆಲ್ಲ ಹಬ್ಬಿದಂಥ ಒಂದು ದೊಡ್ಡ ಮಠ ಅಥವಾ ಅದರ ಶಾಖೆ ಮಠಗಳು ಸಾಕಷ್ಟು ಇದ್ದಾವೆ. ಕರ್ನಾಟಕದಲ್ಲಿದ್ದಾವೆ, ಮಹಾರಾಷ್ಟ್ರದಲ್ಲೂ ಇದ್ದಾವೆ. ಒಂದು ಸಮಾನತೆ ಸಮಾಜ ಕಟ್ಟುವಲ್ಲೇ, ಸಮಾಜ ಕಟ್ಟುವಲ್ಲೇ ಭಾಳ ದೊಡ್ಡ ಹೋರಾಟ ಮಾಡಿದ್ದು. ಅದರಲ್ಲೂ ಮಾದೇವಪ್ಪನವರು ನಾವು ಪ್ರೀತಿಯಿಂದ ಕರಿತಿದ್ವಿ, ಅವ್ರಿಗೆ ಮಾಧವಾನಂದರು ಅಂತ ಇವತ್ತು ಕರಿತಾರೆ. ಅವ್ರ ನಂತರ ಅನೇಕ ಗುರು ಪರಂಪರೆಯಲ್ಲಿ ಬಂದದ, ಅನೇಕ ಶಾಖಾ ಮಠಗಳಿದ್ದಾವೆ ಜನರಲ್ಲೂ. ಅದರಲ್ಲೂ ನಮ್ಮ ಗ್ರಾಮೀಣ ವಲಯದಲ್ಲೇ ಇದರ ನರ ನಾಡಿಗಳ ಹಬ್ಬಿದ್ದನ್ನು ಗಮನಿಸಿದಾಗ ಭಾಳ ದೊಡ್ಡ ಸಾಧನೆಯನ್ನು ಮಾಡಿದಂಥ ಮಠ. ಆ ಮಠದ ಒಂದು ಕುಡಿ ನಮ್ಮ ಶಶಿಕಾಂತ್ ಗುರೂಜಿಯವರು. ಅವರು ಸಹಿತ ಆ